ಇಂದು ಸೂರ್ಯನಿಗಿಂತ ಮೊದಲೇ ಎಚ್ಚರಗೊಂಡು ಕಾವ್ಯ ಅಪರೂಪಕ್ಕೆಂಬಂತೆ ಹೆಚ್ಚು ಹೊತ್ತು ಮಲಗಿರುವವನನ್ನೇ ನೋಡ್ತಾ ಇದ್ಬಿಟ್ಲು. ದಟ್ಟವಾದ ಕಪ್ಪು ಹುಬ್ಬು, ಹುಡುಗರಿಗೆ ತುಸು ಹೆಚ್ಚಿ ಅನಿಸೋ ಕೂದಲು, ಚೂಪು ಮೂಗು, ಕೆಂಪನೆಯ ದಪ್ಪ ತೊಟಿಗಳು, ನೀಟಾಗಿ ಟ್ರಿಮ್ ಮಾಡಿದ ಗಡ್ಡ ಅವನನ್ನು ಇನ್ನಷ್ಟು ಆಕರ್ಷಕವಾಗಿ ಕಾಣುವಂತೆ ಮಾಡಿತ್ತು. ನನ್ನ ಗಂಡ ಎಷ್ಟೊಂದು ಅಂದಗಾರ, ಅವಳ ಮನ ಉದ್ಗಾರ ತೆಗೆದಿತ್ತು. ನಾಚಿದ ಕಾವ್ಯ ಶಾಂತವಾಗಿ ಮಲಗಿದವನನ್ನೇ ದಿಟ್ಟಿಸತೊಡಗಿದ್ಲು. ಅದ್ಯಾಕೋ ಅವನನ್ನು ಕಾಡುವ ಬಯಕೆ ಆಯಿತವಳಿಗೆ. ಕಳ್ಳಿಯಂತೆ ನಕ್ಕವಳು ತನ್ನ ತೋರು ಬೆರಳಿನಿಂದ ಅವನ ಹಣೆ, ಹುಬ್ಬೆಲ್ಲವನ್ನ ಸ್ಪರ್ಶಿಸಿ ಅವನ ಚೂಪು ಮೂಗಿನ ಮೇಲೆ ಬಂದು ನಿಂತಳು. ಸೂರ್ಯ ಮಿಸುಕಾಡಿ ಅವಳನ್ನು ಎಳೆದುಕೊಂಡು ತನ್ನೆದೆ ಮೇಲೆ ಮಲಗಿಸ್ಕೊಂಡ. ಅವನ ರೀತಿಗೆ ನಕ್ಕ ಕಾವ್ಯ ಅವನ ಹಿಡಿತದಿಂದ ಚೂರು ಸಡಿಲಿಸಿಕೊಂಡು ಮೇಲೆ ಸರಿದು ಅವನ ಕಿವಿಯ ಹಿಂಭಾಗವನ್ನು ಮೆಲ್ಲಗೆ ಸವರಿದಾಗ ಸೂರ್ಯ ಅಲ್ಲೇ ಸರಿದಾಡಿ ಮಲಕ್ಕೊಂಡ. ಅವಳಿಗೋ ಇದು ಮೋಜೆನಿಸಲು ಶುರುವಾಯಿತು. ಇನ್ನೊಂದು ತುಂಟ ಯೋಚನೆ ಹೊಳೆದದ್ದೇ ತನ್ನ ಕೈಯನ್ನು ಕೆಳಗೆ ಸರಿಸಿ ಅವನ ನಡುವಿನ ಮೇಲಿಟ್ಲು ಅಷ್ಟೇ. ತಟ್ಟನೆ ಸೂರ್ಯ ಅವಳ ಕೈ ಹಿಡ್ಕೊಂಡ್ಬಿಟ್ಟ. ಕಾವ್ಯ ಆಶ್ಚರ್ಯದಲ್ಲಿ ನೋಡಿದಾಗ ಸೂರ್ಯ ಅವಳನ್ನೇ ನೋಡ್ತಿದ್ದ. ಅವನಿಗೆ ಕಾಟ ಕೊಡಲೆಂದು ಹೋದವಳು ರೆಡ್ ಹ್ಯಾಂಡ್ ಆಗಿ ಸಿಕ್ಬಿದ್ದಿದ್ಲು. ಸೂರ್ಯನ ನೋಟದಲ್ಲಿದ್ದ ನಶೆಗೆ ಹುಡುಗಿಯ ಕೆನ್ನೆಗಳು ಕೆಂಪಾಗ್ಬಿಟ್ಟವು. ನೋಟ ತಪ್ಪಿಸಲು ನೋಡಿದವಳ ಮೊಗವನ್ನು ನಿಧಾನವಾಗಿ ಮೇಲೆತ್ತಿ ಅವಳ ನೊಸಲಿಗೊಂದು ಪುಟ್ಟ ಮುತ್ತಿಟ್ಟಾಗ ಅವಳ ದೇಹದಲ್ಲಿದ್ದ ರಕ್ತವೆಲ್ಲ ಅವಳ ಮುಖಕ್ಕೆ ನುಗ್ಗಿಬಿಡ್ತು. ಇದ್ದಕ್ಕಿದ್ದಂತೆ ಅವಳ ಮೇಲೆ ಬಾಗ್ದವನು ಅವಳ ಹವಳದ ತುಟಿಯ ಮೇಲೊಂದು ಪುಟ್ಟ ಮುತ್ತಿಟ್ಟಾಗ ಕಾವ್ಯ ಗೊಂಬೆಯಂತೆ ಕಣ್ಣು ಮಿಟುಕಿಸದೆ ತನ್ನ ಅರಳು ಕಣ್ಗಳಿಂದ ಅವನನ್ನೇ ದಿಟ್ಟಿಸಿದ್ಲು. ಅವನು ಮೆಲುವಾಗಿ ನಕ್ಕಾಗ ನಾಚಿಕತ್ತನ ಪಕ್ಕ ಕೊರಳಿಸಿದ್ಲು. ಅವಳ ಹೃದಯ ನಗಾರಿಯಂತೆ ಒಡೆದುಕೊಳ್ತಿತ್ತು. ಅವಳ ಪ್ರತಿಕ್ರಿಯೆ ನೋಡಿ ಸೂರ್ಯನ ಮುಖದ ಮೇಲೊಂದು ಕಿರುನಗೆ ಮೂಡಿತು. ಅವನ ತಲೆಯಲ್ಲೂ ಸಹ ಅವಳನ್ನು ಗೋಳಾಡಿಸಲು ತುಂಟ ಆಲೋಚನೆಯೊಂದು ಮೂಡಿತು. ನಡುವಿನಿಂದ ಮೇಲೆ ಸರಿದಿದ್ದ ಟೀ ಶರ್ಟ್ನೊಳಗೆ ಕೈ ತೂರಿಸಿದವನು ಅವಳ ಹಾಲಿನಂಥ ಒಡಲನ್ನೊಮ್ಮೆ ಸವರ್ದ. ಕಾವ್ಯ ನಡುಗ್ಬಿಟ್ಲು. ಅವನಿಂದ ನಿರೀಕ್ಷಿಸದ ನಡೆಯದು. ಹೇಗೆ ಪ್ರತಿಕ್ರಿಯಿಸಬೇಕೆಂದು ತಿಳಿಯದೆ ಪಿಳಿ ಕಂಡುಬಿಟ್ಲು. ಸೂರ್ಯಾಗ ಅವಳ ಮೇಲೆ ಇನ್ನಷ್ಟು ಮುದ್ದುಕ್ತು. ಸಂಪೂರ್ಣವಾಗಿ ಬಾಗಿ ಅವಳ ಕಾಲಿನ ನಡುವಿನ ಮೇಲೆ ಚಿತ್ತಾರ ಬರೆಯೋದನ್ನು ಮುಂದುವರೆಸ್ದ. ಕಾವ್ಯಾಗೆ ಕಚಗುಳಿ ಇಟ್ಟಂತಾಗಿ ಸೂರ್ಯ ಎಂದು ಸಣ್ಣದಾಗಿ ಗದರಿ ಅವನ ಕೈ ಸರಿಸಲು ಪ್ರಯತ್ನಿಸಿ ಸೋತ್ಲು. ಇದೇ ಅಲ್ವಾ ನೀನು ನನಗೆ ಮಾಡಬೇಕು ಅಂತಿದ್ದದ್ದು? ತುಂಟತನದಿಂದ ನುಡಿದಾಗ ಅವಳ ಮುಖ ರಾಗರಂಜಿತವಾಯಿತು. ಸಾರಿ, ಮುದ್ದಾಗಿ ಕ್ಷಮೆ ಕೇಳಿದ್ಲು. ಕ್ಷಮೆ ಬೇಕೆಂದ್ರೆ ನಾನು ಹೇಳಿದಾಗ ಮಾಡಬೇಕು. ಕಂಡೀಷನ್ ಅವನದ್ದು. ಏನು ಮಾಡಬೇಕು? ಅವಳ ಮನವಾಗಲೇ ಅವನೇನು ಹೇಳ್ತಾನೋ ಎಂದು ನೆನೆದು ಮೆಲ್ಲನೆ ನಡುಗಲು ಶುರು ಮಾಡಿತು. ಅವಳ ತಲೆಯಲ್ಲಿ ನೂರಾರು ವಿಷಯಗಳು ಓಡ್ತಿದ್ದವು. ಅವಳಾಗಲೇ ಏನೇನೋ ಕಲ್ಪಿಸಿಕೊಂಡಾಗಿತ್ತು. ಈ ನಿನ್ನ ಪುಟ್ಟ ತಲೆಯಲ್ಲಿ ಏನೇನು ಓಡ್ತಿದೆಯೋ ಅದ್ಯಾವುದೂ ಅಲ್ಲ ಎಂದಾಗ ಅವಳ ಯೋಚನೆಗೆ ಅವಳಿಗೆ ನಗು ಬಂತು. ಇವತ್ತು ಹೇಗಿದ್ದರೂ ಬೇಗ ಇದ್ದಿದ್ದೀವಿ. ನನ್ನ ಜೊತೆ ಜಿಮ್ಗೆ ಬಂದು ಕಂಪ್ನಿ ಕೊಡು. ಓ, ಅವಳ ಮನ ನಿರಾಳವಾಯಿತು. ಸಾರಿ, ಜಿಮ್ನಲ್ಲಿರೋ ಒಂದು ವಸ್ತು ಕೂಡ ನನಗೆ ಯೂಸ್ ಮಾಡೋಕೆ ಬರಲ್ಲ ಅಂಥದ್ರಲ್ಲಿ ನಾನು ನಿಮ್ಮ ಜೊತೆ ಬಂದರೆ ವೇಸ್ಟ್ ಅಂತ ಮುಖ ಉದಿಸಿದ್ಲು. ಇಟ್ಸ್ ಓಕೆ, ನೀನೇನು ಮಾಡೋದು ಬೇಡ, ಕೂತು ನನ್ನ ನೋಡಿ ಸಾಕು. ಎಲ್ರಿಗೂ ಇಂಥ ಅವಕಾಶ ಸಿಗಲ್ಲ. ಕಣ್ಣು ಮಿಟುಕಿಸ್ತಾ. ತುಂಬ ಕೊಚ್ಕೊಳ್ಬೇಡಿ, ನೀವೇನು ಅಷ್ಟೊಂದು ಚೆನ್ನಾಗಿಲ್ಲ. ಅಷ್ಟಕ್ಕೂ ನನಗೆ ನಿಮ್ಮನ್ನು ಆ ರೀತಿ ನೋಡೋ ಆಸಕ್ತಿ ಸಹ ಇಲ್ಲ. ಮೂತಿ ಮುರಿದ್ಲು. ಅದಕ್ಕೆ ಮತ್ತೆ ನಾನು ಮಲಗಿದ್ದಾಗ ನನ್ನ ತಿನ್ನೋ ರೀತಿ ನೋಡ್ತಿದ್ದದ್ದು. ಅಯ್ಯೋ, ಇವ್ರಿಗೆ ಹೇಗೆ ಗೊತ್ತಾಯಿತು? ಹುಡುಗಿ ಗಾಬರಿ ಆದ್ಲು. ಬೇಕು ಕಣ್ಮುಚ್ಚಿ ಹಾಲು ಕುಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಂತ ಅಂದ್ಕೊಂಡಿದ್ದಾರೆ, ಆದರೆ ನಿಜ ಅದಲ್ಲ. ನಾವು ಕಮಾನ್ ಎಂದು ಅವಳ ಕೈ ಹಿಡಿದು ಎಬ್ಬಿಸ್ದ. ಕಾವ್ಯ ಹೆಚ್ಚೇನು ಯೋಚಿಸಿದೆ. ಫ್ರೆಶ್ ಅಪ್ ಆಗಿ ಸೂರ್ಯನ ಜೊತೆ ಜಿಮ್ ರೂಮ್ ಹೊಕ್ಕಳು. ಸಮಯ ಇನ್ನು 6 ಗಂಟೆ. ಸೂರ್ಯ ವರ್ಕೌಟ್ ಮಾಡ್ತಿದ್ರೆ ಕಾವ್ಯ ಜಿಮ್ಮನ್ನು ಒಂದು ರೌಂಡ್ ಸುತ್ತು ಬಂದು ಒಂದು ಕಡೆ ಕುಳಿತು ಸೂರ್ಯನನ್ನೇ ನೋಡತೊಡಗಿದ್ಲು. ಸ್ವಲ್ಪ ಹೊತ್ತು ರೆಡ್ ವೀಲ್ ಮೇಲೆ ಹೊಡೆದವನು ಇನ್ನು ಸ್ವಲ್ಪ ಹೊತ್ತು ಡಂಬಲ್ಸ್ನಲ್ಲಿ ವ್ಯಾಯಾಮ ಮಾಡ್ದ. ಕೊನೆಗೆ ಪುಷಪ್ಸ್ ಮಾಡಲು ಶುರು ಮಾಡ್ದ. ಕಾವ್ಯಾಳಿಗಂತೂ ಅವನಿಂದ ಕಣ್ಣು ಕೀಳಲಾಗ್ತಿಲ್ಲ. ಅವನ ಪ್ರತಿಯೊಂದು ಚಲನವಲನಗಳನ್ನು ಬಹಳ ಆಸಕ್ತಿ ವಹಿಸಿ ನೋಡ್ತಾ ಇದ್ಲು. ಪ್ರತಿ ಬಾರಿ ಅವನ ಬಗ್ಗೆ ಎದ್ದಾಗ ಉಬ್ಬುವ ಅವನ ತೋಳಿನ ಮಾಂಸ ಕಂಡ, ಕತ್ತಿನ ಬಳಿ ಬಿಗಿದ ನರಗಳು ಹನಿ ಹನಿಯಾಗಿ ಹಣೆ ಮೇಲಿಂದ ಹರಿದು ನೆಲಕ್ಕುರುಳುತ್ತಿರೋ ಬೆವರಿನ ಹನಿಗಳನ್ನು ನೋಡುತ್ತಲೇ ಅವಳ ಹೃದಯ ಬಡಿತ ಏರಿತ್ತು. ಸೂರ್ಯ ಇಸ್ ಹಾಟ್. ಅವಳ ಬುದ್ಧಿ ಅವನನ್ನು ನೋಡಿ ಶಿಳ್ಳೆ ಹೊಡೆದಿತ್ತು. ಆ್ಯಂಡ್ ಸೆಕ್ಸಿ. ಅವಳ ಮನ ಕೂಡ ತಲೆಯಾಡಿಸ್ತು. ಓ ಮೈ ಗಾಡ್. ಅವಳ ಯೋಚನೆಗಳಿಗೆ ಅವಳಿಗೆ ನಾಚಿಕೆಯಾಗಿತ್ತು. ಸೂರ್ಯನ ಮೇಲೆ ಅವಳಿಗಿರುವ ಆಕರ್ಷಣೆ ಅಂತಿಂಥದ್ದಲ್ಲ. ಬೆವರಿನಿಂದ ತೊಯ್ದು ಹೋಗಿದ್ದ ಸೂರ್ಯನ ದೇಹವನ್ನೊಮ್ಮೆ ಕದ್ದು ನೋಡಿದ್ಲು. ಹುಡುಗಿಯ ಕದುಪುಗಳು ಕೆಂಪಾಗಿ ಹೋದವು. ಸೂರ್ಯ ಒಮ್ಮೆಲೆ ಅವಳ ಕಡೆ ನೋಡಿದಾಗ ಬೇರೆಲ್ಲೋ ನೋಡ್ತಿರುವವಳಂತೆ ನಟಿಸಿದ್ಲು. ತುಂಟನಗೆ ನಕ್ಕ ಸೂರ್ಯ ಅವಳತ್ತ ಬರುತ್ತಲೇ ಗಲಿಬಿಲಿಗೊಂಡ ಕಾವ್ಯ ಎದ್ದು ನಿಂತಳು.
ತನ್ನ ಮನದೆಲ್ಲ ಅಂದ್ಕೊಂಡಿದ್ದು ಸೂರ್ಯಗೇನಾದರೂ ತಿಳಿದರೆ ನನ್ನ ಕತೆ ಮುಗೀತು ಅಂದ್ಕೊಂಡವಳು. ಅವನೇನಾದರೂ ಹೇಳೋ ಮೊದಲೇ, ಸೂರ್ಯ ಟೈಮ್ ಆಯಿತು, ನಾನು ಹೋಗಿ ಸ್ನಾನ ಮಾಡಿ ನಿಮಗೆ ಪ್ರೋಟೀನ್ ಡ್ರಿಂಕ್ ತರ್ತೀನಿ, ಆಫೀಸ್ಗೆ ಹೋಗೋಕ್ಕೆ ತಡವಾಗುತ್ತೆ ನುಡಿದು ಅಲ್ಲಿಂದ ನುಣುಚಿಕೊಳ್ಳಲು ಪ್ರಯತ್ನಿಸಿದ್ದು ಅವಳದು ವ್ಯರ್ಥ ಪ್ರಯತ್ನ. ವಾಟ್ ಆರ್ ಯು ಥಿಂಕಿಂಗ್ ಪ್ರಶ್ನಿಸಿ ಅವಳನ್ನು ಗೋಡೆಗೆ ಒರಗಿಸಿ ನಿಲ್ಲಿಸ್ದ. ಅವನ ಸನಿಹಕ್ಕೆ ಹುಡುಗಿ ಕರಗಿ ಹೋದ್ಲು. ನಥಿಂಗ್ ತಡವರಿಸಿ ಸ್ವಲ್ಪ ಹಿಂದೆ ಸರಿಯಲು ಪ್ರಯತ್ನಿಸಿದವಳು ತಾನಿರೋ ಪರಿಸ್ಥಿತಿ ಅರ್ಥವಾಗುತ್ತಲೇ ಸುಮ್ಮನಾದ್ಲು. ರಿಯಲಿ ಹುಬ್ಬು ಆರಿಸಿದಾಗ ಬೇಡವೆಂದರೂ ಅವಳ ಗಮನ ಹರಿದದ್ದು ಅವನ ತುಟಿಗಳ ಮೇಲೆ. ಏನಾಗಿದೆ ನನಗೆ ತನ್ನಂತಾನು ಬೈದ್ಕೊಂಡು. ಹೌದು, ಈಗ ಕೈ ತೆಗೀರಿ, ನಾನು ಹೋಗಬೇಕು. ಅವನ ದೃಷ್ಟಿ ಮಿಲಾಯಿಸದೆ ಗದರುವವಳಂತೆ ನುಡಿದವಳ ನಡೆ ಅವನಿಗೆ ಅಚ್ಚರಿ ಎನಿಸ್ತು. ನೀನು ಸುಳ್ಳು ಹೇಳಿದ್ದೀಯಾ? ಏನು ಯೋಚನೆ ಮಾಡ್ತಿದ್ದೆ ಅಂತ ಹೇಳು, ಇಲ್ಲ ನಿನ್ನ ಗಟ್ಟಿಯಾಗಿ ಹಗ್ ಮಾಡಿಬಿಡ್ತೀನಿ ಎಂಬುವನ ಬೆದರಿಕೆಗೆ ಅವಳೇನು ಹೆದರಲಿಲ್ಲ. ಐ ಡೋಂಟ್ ಕೇರ್, ನಾ ಮೂವ್ ಔಟ್ ಆಫ್ ಮೈ ವೇ ನುಡಿದು ಅವನನ್ನು ತಳ್ಳಿ ಹೋದರೆ ಸೂರ್ಯ ಅವಳ ಧೈರ್ಯವನ್ನು ಮನದಲ್ಲೇ ಮೆಚ್ಚಿದ. ಜಿಮ್ ರೂಮಿನಿಂದ ಹೊರಬಂದ ಕಾವ್ಯ ಉಸಿರು ಬಿಗಿ ಹಿಡಿದುಕೊಂಡೇ ತನ್ನ ರೂಮಿಗೆ ಓಡ್ ಬಂದು ಮಂಚದ ಮೇಲೆ ಕುಳಿತು ಉಸಿರು ಬಿಟ್ಲು. ಸೂರ್ಯನ ಮುಂದೆ ಅಷ್ಟೊಂದು ಧೈರ್ಯವಾಗಿ ಇದ್ದವಳು ಒಳಗೊಳಗೆ ಎಷ್ಟು ಹೆದರಿದ್ದಳು ಎಂದು ಅವಳಿಗಷ್ಟೇ ಗೊತ್ತು. ನಡೆದದ್ದನ್ನು ನೆನೆಸ್ಕೊಂಡು ಒಬ್ಬೊಬ್ಬಳೇನಕ್ಕೂ ಸ್ನಾನ ಮಾಡಲು ಹೋದ್ಲು. 15 ನಿಮಿಷದಲ್ಲಿ ಮಿಂದು ಬಂದು ಕಂದು ಬಣ್ಣದ ಸೀರೆಯೊಂದನ್ನು ಉಟ್ಟು ಕೂದಲನ್ನು ಹಾಗೆ ಹಾರಲು ಬಿಟ್ಟು ಅಡುಗೆ ಮನೆಗೆ ಬಂದಳು. ಸೂರ್ಯನ ಪ್ರೋಟೀನ್ ಡ್ರಿಂಕ್ ತಯಾರಿಸ್ಕೊಂಡು ಅಲ್ಲಿಂದ ಕಾಲು ಕಿತ್ಲು. ಕಾವ್ಯ ಬಂದಾಗ ಸೂರ್ಯ ನೆಲದ ಮೇಲೆ ಕುಳಿತಿದ್ದ. ಸೂರ್ಯ ಕರೆದವಳು ಅವನೆದುರು ನಿಂತು ಬಾಟಲ್ಗೆನ ಅವನ ಮುಂದೆ ಚಾಚಿದ್ಲು. ಸೀರೆ ಉಟ್ಟು ನಿರಾಭರಣ ಸುಂದರಿಯಾಗಿದ್ದವಳನ್ನ ನೋಡಿ ಅವನ ಹೃದಯದ ತಾಳ ತಪ್ಪಿತ್ತು. ಯು ಆರ್ ಲುಕಿಂಗ್ ಬ್ಯೂಟಿಫುಲ್ ಎಂದಿನಂತೆ ಹೆಂಡತಿಯನ್ನು ಹೊಗಳಿ ಅವಳ ಮುಂಗುರುಳನ್ನು ಅವಳ ಕಿವಿಯ ಹಿಂದೆ ಸರಿಸಿ ಅವಳ ಕೈಯಿಂದ ಬಾಟಲಿ ತೆಗೆದುಕೊಂಡು, ಓ ಹೇಳೋಕೆ ಮರ್ತಿದೆ, ಗುಡ್ ಮಾರ್ನಿಂಗ್ ಅವನಿಂದಾಗ ನಕ್ಕವಳು. ವೆರಿ ಗುಡ್ ಮಾರ್ನಿಂಗ್, ಇವತ್ತು ಆಫೀಸ್ಗೆ ಬೇಗ ಹೋಗಬೇಕು, ಸ್ವಲ್ಪ ಕೆಲಸ ಇದೆ, ರೆಡಿಯಾಗಿ ಎಂದು ತಿರುಗಿ ಬಾಗಿಲಿನ ಬಳಿ ಹೋದಾಗ ಕಾವ್ಯ ಐ ಲವ್ ಯು ಎಂದು ಕಿರ್ಚಿದ. ಐ ಲವ್ ಯು ಟು ನುಡಿದು ಗಾಳಿಯಲ್ಲಿ ಒಂದು ಮುತ್ತು ತೇಲಿಸಿಬಿಟ್ಲು. ಸೂರ್ಯ ಕ್ಯಾಚ್ ಹಿಡಿದ. ಇಬ್ಬರ ಮುಖದಲ್ಲೂ ನಗು ಮೂಡ್ತು. ಎಲ್ಲರೂ ತಯಾರಾಗಿ ಡೈನಿಂಗ್ ಟೇಬಲ್ ಬಳಿ ಕುಳಿತಿದ್ರು. ಸೂರ್ಯ ಮತ್ತು ಕಾವ್ಯಳ ಮುಖದ ಮೇಲಿರೋ ಕಳೆ ನೋಡಿ ರೇಖಾರಮನ ಸಂತಸಗೊಂಡಿತ್ತು. ಮಗ ಮತ್ತು ಸೊಸೆ ನಡುವೆ ಎಲ್ಲವೂ ಸರಿಯಾಗಿರ್ಬೋದು. ತಾಯಿ ಮನ ಸರಿಯಾಗಿ ಊಹಿಸಿತ್ತು. ಕಾವ್ಯಾಳನ್ನೇ ಕಣ್ಣು ಕೀಳದೆ ನೋಡ್ತಾ ಕುಳಿತ ಮಗ, ತಲೆ ತಗ್ಸಿ ಕೆನ್ನೆ ಕೆಂಪು ಮಾಡ್ಕೊಂಡು ಕುಳಿತಿರೋ ಸೊಸೆ, ಇದಕ್ಕಿನ್ನ ಅವರಿಗಿನ್ನೇನು ಸಾಕ್ಷಿ ಬೇಕು? ಅಂತೂ ಮದುವೆಯಾಗಿ 6 ತಿಂಗಳಿಗಾದರೂ ಇಬ್ಬರು ಸರಿ ಹೋದ್ರಲ್ಲ ಅಂದ್ಕೊಂಡವರ ಮನದಲ್ಲಿ ಅಜ್ಜಿಯಾಗುವ ಆಸೆ ಮೂಡಿತು. ತಾವು ಗಟ್ಟಿಮುಟ್ಟಾಗಿದ್ದಾಗಲೇ ಮೊಮ್ಮಕ್ಕಳನ್ನೇ ತಾಡಿಸ್ಬೇಕನ್ನೋ ಆಸೆ ಪ್ರತಿ ತಂದೆ ತಾಯಿಗಳಿಗೆ ಇರೋದು ಸಹಜ ಅಲ್ವೇ? ಆದರೆ ಈಗಿನ ಕಾಲದ ಮಕ್ಕಳು ಫ್ಯಾಮಿಲಿ ಪ್ಲ್ಯಾನಿಂಗ್ ಅಂದು ಏನೇನೋ ಮಾಡ್ಕೊಂಡಿರ್ತಾರೆ. ಅವರ ಬಳಿ ಈ ವಿಷಯ ಹೇಳಿದರೆ ಹೇಗೆ ತೆಗೆದುಕೊಳ್ಳುವರೋ ಎಂಬ ಅಂಜಿಕೆ. ತಮ್ಮ ಪತ್ನಿ ದೀರ್ಘ ಆಲೋಚನೆಯಲ್ಲಿರೋದನ್ನು ಗಮನಿಸಿದ ರಾಜೇಶ್, ಏನು ಯೋಚನೆ ಮಾಡ್ತಿದ್ಯಾ ಎಂದು ಅವರ ಕಿವಿಯಲ್ಲಿ ಪಿಸುಗುಟ್ಟಿದ್ರು. ತನ್ನ ಅತ್ತೆಯ ಜೊತೆ ಸಾಕಾಗುವಷ್ಟು ರೇಗಿಸ್ಕೊಂಡು ಮುಖ ಕೆಂಪಗೆ ಮಾಡಿಕೊಂಡು ಕಾವ್ಯ ರೂಮಿಗೆ ಬಂದಳು. ಸೂರ್ಯ ಫೋನಲ್ಲಿ ಯಾರ ಜೊತೆ ಮಾತನಾಡ್ತಿದ್ದ. ಅವಳು ಬಂದದ್ದು ನೋಡಿ ಕಣ್ಣು ಮಿಟ್ಟಿಗಿಸ್ದ. ಹುಡುಗಿ ಇನ್ನಷ್ಟು ನಾಚಿದ್ಲು. ಬಟ್ಟೆ ಬದಲಿಸಿ ಮುಖ ತೊಳೆದವಳು ಸೀದಾ ಬಾಲ್ಕನಿಗೆ ಹೋಗಿ ನಿಂತಳು. ಒಂದು ರೀತಿಯ ನೆಮ್ಮದಿಯ ಭಾವ ಆವರಿಸಿತ್ತು ಅವಳಲ್ಲಿ. ಬಲಿಷ್ಠ ಕೈಗಳು ಹಿಂದಿನಿಂದ ಬಳಸಿದಾಗ ಹುಡುಗಿ ಬೆಚ್ಚಿ ಬೀಳಲಿಲ್ಲ. ಬದಲಾಗಿ ನಕ್ಕು ನಲ್ಲನೆದೆಗೆ ಒರಗಿದಳು. ಇಬ್ಬರು 2 ನಿಮಿಷ ಹಾಗೆ ನಿಂತಿದ್ರು. ಮೌನದಲ್ಲಿ 1000 ಮಾತನಾಡಿದ್ರು. ಕಾವ್ಯ ಸೂರ್ಯನ ಮಾದಕ ಧ್ವನಿಗೆ ನಡುಗಿದವಳು ಎಂದ್ಲು. ನೀನು ಒಪ್ಪಿಗೆ ಇಲ್ಲದೆ ಈ ರೀತಿ ಮಾಡಿದ್ದು ನಿನಗೇನು ಬೇಸರ ಇಲ್ಲ ತಾನೇ ಎನ್ನುತ್ತಾ ಎಡಬದಿಗೆ ಅವಳ ಕೂದಲನ್ನು ಸರಿಸಿ ಅವಳ ನೀಳ ಕೊರಳನ್ನು ಚುಂಬಿಸಿದ್ದ. ಅವನ ಸ್ಪರ್ಶಕ್ಕೆ ಒಮ್ಮೆ ನಡುಗಿದ ಹುಡುಗಿ ಖಂಡಿತ ಇಲ್ಲ ನುಡಿದು ಇನ್ನಷ್ಟು ಅವನಿಗೆ ಹೊರಗೆ ನಿಂತಳು. ಐ ಆಮ್ ಸಾರಿ, ನನ್ನ ಕ್ಷಮಿಸು ಎಂದವನ ಧ್ವನಿಗೆ ಅವನ ಅಪ್ಪುಗೆಯಲ್ಲಿ ತಿರುಗಿ ನಿಂತ ಹುಡುಗಿ ಅವನ ಮೊಗವನ್ನು ಬೊಗಸೆಯಲ್ಲಿಡಿತು. ತಪ್ಪು ಇಬ್ಬರ ಕಡೆಯಿಂದಲೂ ಆಗಿದೆ, ನೀವೊಬ್ಬರೇ ಕ್ಷಮೆ ಕೇಳೋದು ಎಷ್ಟು ಸರಿ ಎಂದಿದ್ಲು. ಇದೆಲ್ಲ ಇಲ್ಲಿಗೆ ಮುಗಿದು ಬಿಡಲಿ. ಇನ್ನು ಮುಂದೆ ಈ ರೀತಿ ಘಟನೆ ಯಾವುದೇ ಕಾರಣಕ್ಕೂ ಮರುಕಳಿಸಬಾರ್ದು. ಅವಳ ಕೈ ಹಿಡಿದು ಚುಂಬಿಸಿದ. ಎಂದವಳು ಅವನನ್ನೇ ದಿಟ್ಟಿಸಿದ್ಲು. ಅವನ ಕಣ್ಣಿನ ಸುತ್ತಲಿರುವ ಕಪ್ಪು ವರ್ತಲಗಳು ಅವನು ಬಹಳ ದಿನಗಳಿಂದ ಸರಿಯಾಗಿ ನಿದ್ದೆ ಮಾಡಿಲ್ಲ ಎಂಬುದನ್ನೇ ತೋರಿಸ್ತಿತ್ತು. ಅವನ ಗಡ್ಡ ತುಸು ಹೆಚ್ಚು ಬೆಳೆದಿದೆ ಅನ್ನಿಸ್ತು. 3 ದಿನದಲ್ಲಿ ಸ್ವಲ್ಪ ಇಳಿದು ಹೋಗಿರೋ ಹಾಗೆ ಕಂಡ. ಆದರೂ ಸಹ ಅವಳ ಕಣ್ಣಿಗೆ ಆಕರ್ಷಕವಾಗಿ ಕಂಡ ಅವನ ಗಂಡ. ಏನು ನೋಡ್ತಿದ್ಯಾ? ಅವಳ ಮುಖದ ಮುಂದೆ ಚಿಟಿಕೆ ಹೊಡೆದ. ನೀವು ತುಂಬ ಸುಂದರವಾಗಿದ್ದೀರಿ, ನೇರವಾಗಿ ಹೇಳಿದ್ಲು.
ನಕ್ಕವನು ನಿನ್ನಷ್ಟಿಲ್ಲ ಬಿಡು ಎನ್ನುತ್ತಾ ಕಾಡಿಗೆ ರಹಿತ ಅಗಲವಾದ ಬೆಕ್ಕಿನ ಕಣ್ಣುಗಳೊಳಗೆ ಇಣುಕಿದ್ದ. ಈಗ ತಾನೇ ಮುಖ ತೊಳೆದು ಅಲಂಕಾರರಹಿತವಾಗಿರೋ ಅವಳ ಬೆಳ್ಳನೆಯ ಮುಖ, ಪುಟ್ಟ ತುಟಿಗಳು, ಭುಜದಿಂದ ಕೆಳಗೆ ಸರಿದಿರೋ ಅವಳ ಬಿಳಿಯ ಡ್ರೆಸ್ಸಿನ ಬರೆಯಿಂದ ಎಣುಕ್ತಿರೋ ಪುಟ್ಟ ಕಪ್ಪು ಮಚ್ಚೆ ಅವನಲ್ಲಿರೋ ಬಯಕೆಗಳನ್ನು ಕೆದರಿಬಿಟ್ಟವು. ಅವನ ನೋಟದ ಕಾವಿಗೆ ಹುಡುಗಿ ದೃಷ್ಟಿ ತಗ್ಗಿಸಿ ತುಟಿ ಕಚ್ಚಿ ಹಿಡಿದ್ಲು. ತನ್ನ ಎಡಗೈ ಹೆಬ್ಬೆರಳಿನಿಂದ ಅವಳ ಕೆಳತುಟಿ ಸವರಿದವನು ಇನ್ನು ತನ್ನಿಂದ ತಡೆದುಕೊಳ್ಳಲಾಗುವುದಿಲ್ಲ ಎಂಬಂತೆ ಅವಳ ತುಟಿಯ ಮೇಲೆ ಪುಟ್ಟ ಮುತ್ತಿಟ್ಟು ಹಿಂದೆ ಸರಿದ. ಮುಂದುವರಿಯಲು ಅವನಿಗೆ ಒಂದು ರೀತಿ ಹಿಂಜರಿಕೆ. ಕಾವ್ಯಾಳಿಗೆ ಇಷ್ಟವಾಗಲಿಲ್ಲ ಅಂದರೆ ಎಂದು ಅವನ ದ್ವಂದ್ವ ಮನಸ್ಥಿತಿ ಅರಿವಾಯಿತು ಅವಳಿಗೆ. ಸೂರ್ಯ ತನ್ನನ್ನು ತಾನು ಕಂಟ್ರೋಲ್ ಮಾಡಿಕೊಳ್ಳಲು ಕಷ್ಟಪಡ್ತಿರೋದು ಅರಿಯದಿರುವಷ್ಟು ದಡ್ಡಿಯೇನಲ್ಲ ಅವಳು. ಅದಕ್ಕೆ ಕಾರಣ ಸಹ ತಿಳಿತು. ತನಗೆ ಹಿಂಸೆಯಾಗಬಾರ್ದು ಎಂದು ತನ್ನ ಭಾವನೆಗಳನ್ನು ಕಟ್ ಹಾಕ್ತಿರುವವನನ್ನು ನೋಡಿ ಅವಳ ಮನ ತುಂಬಿ ಬಂತು. ತುದಿಗಾಲ್ನಲ್ಲಿ ನಿಂತು ತಾನೇ ಮುಂದುವರಿದು ಅವನ ಒರಟು ತುಟಿಗಳ ಮೇಲೆ ತನ್ನ ಮೃದು ತುಟಿಗಳನ್ನು ಒತ್ತಿದ್ಲು. ಅವಳ ಕೈಗಳು ಆಧಾರಕ್ಕೆ ಅವನ ಬಲಿಷ್ಠ ತೋಳುಗಳನ್ನು ಬಳಸಿದ್ದವು. ಸೂರ್ಯಗಂತೂ ಇದನ್ನು ನಂಬಲಾಗಲಿಲ್ಲ. ಕಾವ್ಯಾಳಿನ ಇಂತಹ ಬೋಲ್ಡ್ ನಡೆಯನ್ನು ಅವನು ನಿರೀಕ್ಷಿಸಿರಲಿಲ್ಲ. ತಡ ಮಾಡದೆ ಅವಳ ನಡುವನ್ನು ಗಟ್ಟಿಯಾಗಿಡಿದು ಚುಂಬಿಸಲು ಆರಂಭಿಸಿದವನ ಇನ್ನೊಂದು ಕೈ ಹೆಬ್ಬೆರಳು ಅವಳ ಕೊರಳನ್ನು ಸವರುತ್ತಿತ್ತು. ಉಸಿರು ಖಾಲಿಯಾದಾಗ ಇಬ್ಬರು ದೂರ ಸರಿದ್ರು. ಕಾವ್ಯಾಳಂತೂ ಸಂಪೂರ್ಣವಾಗಿ ಕೆಂಪಾಗಿ ಹೋಗ್ಬಿಟ್ಟಿದ್ಲು. ಅವನ ಮುತ್ತಿನ ದಾಳಿಗೊಳಗಾಗಿ ಅವಳ ಗುಲಾಬಿ ತುಟಿ ಇನ್ನಷ್ಟು ರಂಗನ್ನು ಪಡೆದಿತ್ತು. ಸ್ವಲ್ಪವೇ ಕೆದರಿರುವ ಕೂದಲು, ಅಸ್ತವ್ಯಸ್ತವಾದ ಬಟ್ಟೆ, ಹಣೆ ಮೇಲೆ ಶೇಖರಣೆಯಾಗಿರೋ ಪುಟ್ಟ ಪುಟ್ಟ ಬೆವರಿನ ಹನಿಗಳು, ಅದರುತ್ತಿರುವ ಅದರಗಳು, ಅವಳೆದೆಯ ಏರಿಳಿತ ಅವನ ಕಾಮನೆಗಳನ್ನು ಬಡಿದೆಬ್ಬಿಸಿತ್ತು. ಮತ್ತೊಮ್ಮೆ ಅವಳ ತುಟಿಗಳನ್ನು ಆಕ್ರಮಿಸಿದ. ಅವಳು ಸಹ ವಿರೋಧಿಸಲಿಲ್ಲ. ಹುಡುಗ ಇನ್ನಷ್ಟು ಉತ್ತೇಜನಗೊಂಡು ಅವಳ ತನುವಿನ ಮೇಲೆಲ್ಲ ತನ್ನ ಕೈಯನ್ನು ಹರಿಬಿಟ್ಟ. ಹುಡುಗಿ ಒಮ್ಮೆ ನಡುಗಿದಳು. ಆದರೆ ಅವನಿಂದ ಹಿಂದೆ ಸರಿಯಲಿಲ್ಲ. ಅವನ ಸ್ಪರ್ಶವನ್ನು ನಿರಾಕರಿಸಲಾಗಲಿಲ್ಲ ಅವಳಿಂದ. ಅವನಿಂದ ದೂರ ಸರಿಬಾರದು ಎಂದು ಮೊದಲೇ ನಿರ್ಧರಿಸಿ ಬಿಟ್ಟಿದ್ಲು ಅವಳು. ಈ ಕ್ಷಣವೇ ತನ್ನ ತನುಮನವನ್ನು ಅವನಿಗೆ ಅರ್ಪಿಸಲು ತಯಾರಾಗಿದ್ಲು ಕೂಡ. ಕಾವ್ಯಾಳ ನಡೆಯಿಂದ ಆಶ್ಚರ್ಯವಾದರೂ ಕೂಡ ಅವನ ಮನಸ್ಸಿಗಂತೂ ಬಹಳ ಖುಷಿಯಾಗಿತ್ತು. ಕಾವ್ಯ ತನ್ನಿಂದ ದೂರ ಓಡ್ತಿಲ್ಲ ಎಂದರೆ ಅವಳಿಗೆ ತನ್ನ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಎಂದು ಅರಿವಾಗಿ ಹೋಗಿತ್ತು ಅವನಿಗೆ. ಅವಳನ್ನು ಗಟ್ಟಿಯಾಗಪ್ಪಿ ನೆತ್ತಿಯ ಮೇಲೆ ಗಲ್ಲ ಉರಿದ. ಅವಳ ಮೇಲಿನ ಅಪ್ಪುಗೆಯನ್ನು ಬಿಗಿಗೊಳಿಸ್ತಾ ಅವಳ ನೆತ್ತಿ ಮೇಲೆ ಮುತ್ತಿಟ್ಟು ಅವನ ಮುಖವನ್ನು ಮುದ್ದಿಸುತ್ತಾ ಅವಳ ಅದರುತ್ತಿರೋ ತುಟಿಗಳನ್ನು ಇನ್ನು ತನ್ನಿಂದ ದೂರವಿರಲು ಸಾಧ್ಯವಿಲ್ಲವೆಂದು ಆಕ್ರಮಿಸಲು ಅವಳು ಕೂಡ ಯಾವುದೇ ವಿರೋಧ ವ್ಯಕ್ತಪಡಿಸದೆ ಅವನಿಗೆ ಸಹಕರಿಸಿದ್ಲು. ದೀರ್ಘಕಾಲದ ಚುಂಬನದ ನಂತರ ಬಿಡುಗಡೆ ಕೊಡಲು ನಿಧಾನವಾಗಿ ಕಣ್ತೆರೆದ ಕಾವ್ಯ ಅವನ ಮುಖವನ್ನು ನೋಡಲು ನಾಚಿಕೆಯಿಂದ ಅವಳ ಮುಖವು ಮತ್ತಷ್ಟು ಕೆಂಪಾಗಿತ್ತು. ತನ್ನ ದಾಳಿಗೆ ಸಿಲುಕಿ ಇನ್ನೇನು ಅವಳ ತುಟಿಗಳಿಂದ ರಕ್ತ ಹೊರಬರಬಹುದೆಂಬಂತೆ ಕೆಂಪಾಗಿತ್ತು. ಅವನ ಮುಖವನ್ನು ಕೂಡ ನೋಡಲು ನಾಚಿಕೆ ಅವಳಿಗೆ. ಇನ್ನು ತನ್ನಿಂದ ತನ್ನ ಭಾವನೆಯನ್ನು ತಡೆಹಿಡಿಯಲು ಸಾಧ್ಯವಿಲ್ಲವೆಂದು ಅವಳನ್ನು ಹಾಸಿಗೆ ಮೇಲೆ ಮಲಗಿಸಿ ಅವಳ ಮೇಲೆ ಬಂದ ಗಂಡ ಹೆಂಡತಿಯ ಸಂಬಂಧದ ಒಂದು ಪ್ರಕ್ರಿಯೆಯಾಗಿರೋ ಸ್ತ್ರೀ ಪುರುಷ ಮಿಲನೋತ್ಸವಕ್ಕೆ ಸಿದ್ಧವಾದ ಅವಳ ಅಂಗಾಂಗಗಳನ್ನು ಬಹಳ ಪ್ರೀತಿಯಿಂದ ಮುದ್ದಿಸುತ್ತಾ ಅವಳ ಒಂದೊಂದು ವಸ್ತ್ರಗಳನ್ನು ಕಳಚಿ ಹಾಕ್ತಾ ತನ್ನ ಬಟ್ಟೆಯನ್ನು ತೆಗೆದು ಇಬ್ಬರು ಒಬ್ಬರಾಗಲು ಸಜ್ಜಾದರು. ಅವರ ಪ್ರಣಯದಾಟಕ್ಕೆ ಗಂಟೆಗಳು ನಿಮಿಷಗಳಾಗಿ ಮಾರ್ಪಾಟಾಗಿತ್ತು. ಬಿಡುವೇ ಇಲ್ಲದೆ ಅವಳನ್ನು ಸೇರಿದ ಮೊದಲ ಮಿಲನದ ನೋವಿಗೆ ಅವಳ ನರಳುವಿಕೆ ಹೆಚ್ಚಾಯಿತು. ಅವಳ ನರಳುವ ಸದ್ದು ಇಡೀ ರೂಮಲ್ಲಿ ಪ್ರತಿಧ್ವನಿಸುತ್ತಿತ್ತು. ಅವಳ ಕಣ್ಣಿಂದ ನೀರಿನ ಹನಿ ಬಂತು. ಅದನ್ನು ಗಮನಿಸಿದ ಸೂರ್ಯ ಅವಳಿಗೆ ಕ್ಷಮೆ ಕೇಳುವುದರ ಮೂಲಕ ಅವಳ ತುಟಿಗಳನ್ನು ಮತ್ತೊಮ್ಮೆ ದೀರ್ಘವಾಗಿ ಬಂಧಿಸಿ ಅವಳ ಬಾಯಿಂದ ಶಬ್ದ ಹೊರಬರದ ರೀತಿ ಮಾಡಿದ. ಸಾಕಷ್ಟು ಹೊತ್ತು ಬೆವರಿನಿಂದ ದಣಿದ ದೇಹಗಳು ಸುಸ್ತಿನ ನಿದ್ದೆಗೆ ಜಾರಿದಾಗ ಮಧ್ಯರಾತ್ರಿ ಕಳೆದಿತ್ತು. ಬೆಳಗ್ಗೆ ನಿಧಾನವಾಗಿದ್ದ ಕಾವ್ಯ ತನ್ನ ಅವಸ್ಥೆಯನ್ನು ನೋಡಿಕೊಂಡು ನಾಚಿ ನೀರಾದ್ಲು. ಇನ್ನು ಅಲ್ಲೇ ಇದೆ ತನ್ನ ಪತಿರಾಯ ಮತ್ತಷ್ಟು ಕಾಡಿಸುವರೆಂದು ಅಲ್ಲಿಂದ ಜಾಗ ಖಾಲಿ ಮಾಡಿದ್ಲು. ಪಕ್ಕದ ರೂಮಿಗೆ ಬಂದು ತನ್ನ ಗಂಡನೊಂದಿಗೆ ಪಾರ್ಟಿಗೆ ಹೋಗೋದಕ್ಕೋಸ್ಕರ ರೆಡಿ ಆಗ್ತಿದ್ಲು. ಸೂರ್ಯ ಕೂಡ ತನ್ನ ರೂಮ್ನಲ್ಲಿ ರೆಡಿಯಾಗಿ ಹೆಂಡತಿಯನ್ನು ಹುಡುಕ್ತಾ ಅವಳಿರುವಲ್ಲಿ ಬಂದ. ಕನ್ನಡಿ ಮುಂದೆ ನಿಂತು ತನ್ನ ಸೀರೆ ಸೆರಗನ್ನು ಸರಿಪಡಿಸ್ಕೊಳ್ತಿದ್ಲು. ಓಡ್ ಬಂದವನು ಕನ್ನಡಿಯಲ್ಲಿ ತನ್ನವಳ ಪ್ರತಿಬಿಂಬ ನೋಡುತ್ತಲೇ ಅಲ್ಲೇ ಕಲ್ಲಂತೆ ನಿಂತುಬಿಟ್ಟ. ಚಿನ್ನದ ಬಣ್ಣದ ಸೀರೆಯಲ್ಲಿ ಚಿನ್ನದ ಗಣಿಯಂತೆ ಕಾಣ್ತಿದ್ಲು. ಹೃದಯ ನೋಯಿಸುವಷ್ಟು ಸುಂದರವಾಗಿ ಕಾಣ್ತಿದ್ದವಳ ರೂಪವನ್ನು ಕಣ್ತುಂಬಿಕೊಳ್ಳಲು ಇನ್ನೆರಡು ಕಣ್ಣು ಬೇಕೆನ್ನಿಸ್ತು ಅವನಿಗೆ. ಈ ಹಂತದ ದಾಳಿ ತಾಳಲಾಗದೆ ಇಲ್ಲಿ ತಲೆ ತಿರುಗಿ ಬಿದ್ದು ಬಿಡ್ತೇನೋ ಎಂದು ಆಸರೆಗೆ ಬಾಗಿಲು ಹಿಡಿದು ನಿಂತ. ಬಾಗಿಲು ಬಳಿ ಸದ್ದಾದಾಗ ತಿರುಗಿ ನೋಡಿದ ಕಾವ್ಯ ಮನ್ಮಥನಂತೆ ತಯಾರಾಗಿದ್ದ ತನ್ನ ಪತಿಯನ್ನು ನೋಡಿ ತಕ್ಷಣ ಅವಳ ಕಣ್ಣುಗಳು ಅರಳಿ ಮೆಚ್ಚುಗೆ ಸೂಚಿಸಿತು. ನನ್ನ ಗಂಡ ಅಂಧಗಾರ. ಅವಳ ಮನ ಹೆಮ್ಮೆಯಿಂದ ಬೀಗಿತು. ಕೆಲ ನಿಮಿಷ ಕಳೆದರೂ ತನ್ನನ್ನೇ ದಿಟ್ಟಿಸ್ತಾ ನಿಂತವನ ನೋಟದ ಬಿಸಿ ತಾಳಲಾರದೆ ಸುಕೋಮಲಿಯ ರೆಪ್ಪೆಗಳು ಬಾಗಿದವು. ಅದರ ಹಿಂದೆ ತನ್ನತ್ತೆಯ ಮಾತುಗಳು ನೆನಪಾಗಿ ಅವಳ ಕೆನ್ನೆಗಳು ಕೆಂಪಾಗತೊಡಗಿದವು. ಅವಳನ್ನೇ ಒಂದು ಅದ್ಭುತವೆಂಬಂತೆ ನೋಡ್ತಾ ಅವಳ ಬಳಿ ಬಂದವನು ಅವಳ ಗಲ್ಲವಿಡಿದು ಎತ್ತಿ ಬೆಕ್ಕಿನ ಕಣ್ಗಳಲ್ಲಿದ್ದ ನಶೆಗೆ ಕರಕು ಹೋದ. ಅತಿ ಮೆಲ್ಲಗೆ ಎಲ್ಲಿ ಅವಳಿಗೆ ನೋವಾಗ್ಬಿಡುವುದೋ ಎಂಬಂತೆ ಜಾಗ್ರತೆ ವಹಿಸಿ ನಶೆಯಿಂದ ಅವಳ ಕಣ್ಣನ್ನು ಚುಂಬಿಸಿದ.
ಉಸಿರು ಬಿಗಿ ಹಿಡಿದು ಕಣ್ಣು ಮುಚ್ಚಿ ನಿಂತಳು. ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಿದ್ಯಾ, ವರ್ಣಿಸಲು ನನ್ನ ಬಳಿ ಪದಗಳಿಲ್ಲ. ಅವಳ ಕೆಂಪನೆಯ ಕೆನ್ನೆಯನ್ನು ಮೆಲುವಾಗಿ ಸವರಿದ. ಕಾವ್ಯ ಕಣ್ಣು ಮುಚ್ಚಿ ಅವನ ಬೆಚ್ಚನೆಯ ಸ್ಪರ್ಶವನ್ನು ಆಸ್ವಾದಿಸಿ ಮೆಲ್ಲಗೆ ಕಣ್ಣು ಎರೆದ್ಲು. ಅವನ ಕಣ್ಣಲ್ಲಿದ್ದ ಒಲವಧಾರವೆಗೆ ಹುಡುಗಿ ಕರಗಿದ್ಲು. ನೀವು ಕೂಡ ತುಂಬ ಸುಂದರವಾಗಿ ಕಾಣ್ತಿದ್ದೀರಾ ಸೂರ್ಯ. ಹುಡುಗರು ಇಷ್ಟು ಅಂದವಾಗಿರಲು ಹೇಗೆ ಸಾಧ್ಯ? ನಿಮ್ಮನ್ನು ನೋಡಿದ್ರೆ ಒಮ್ಮೊಮ್ಮೆ ನನಗೆ ನಿಮ್ಮ ರೂಪದ ಮೇಲೆ ಹೊಟ್ಟೆ ಉರಿಯುತ್ತೆ ಎಂದು ಕಾವ್ಯ ನುಡಿದಾಗ ಜೋರಾಗಿ ನಕ್ಬಿಟ್ಟ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಮಿಸ್ಸಸ್ ಸೂರ್ಯ, ನಾನು ಬ್ಯೂಟಿಫುಲ್ ಅಲ್ಲ, ಹಾಟ್ ಆ್ಯನ್ಸಮ್ ಸೆಕ್ಸಿ. ಕಣ್ಣು ಮೆಟೆಕಿಸ್ತ. ಕಾವ್ಯ ಬೆಳದಿಂಗಳಂತೆ ನಕ್ಕಳು. ಅವಳ ನಗುವನ್ನು ಕಣ್ ತುಂಬಿಕೊಂಡ. ಈ ನಗುವಿಗೆ ನನ್ನ ತಲೆ ಕೆಡ್ದಿದ್ದು ಸಾಕು ಅಂತ ಅಂದ್ಕೊಂಡ. ಕಾವ್ಯಳ ನಗು ಮುಂದುವರೆದೇ ಇತ್ತು. ಇನ್ನು ತನ್ನಿಂದ ಅವಳ ನಗುವಿನ ದಾಳಿ ತಡೆದುಕೊಳ್ಳಲು ಸಾಧ್ಯವಿಲ್ಲ ಅನ್ನಿಸಿದಾಗ ಅವಳ ನಡುವಿನ ಮೇಲೆ ಕೈ ಇಟ್ಟು ತನ್ನ ನದಿಯ ಮೇಲೆ ಎಳೆದುಕೊಂಡು ತಟ್ಟನೆ ಅವಳ ಕೆಂಗುಲಾಬಿಯಂಥ ತುಟಿಗಳ ಮೇಲೊಂದು ಪುಟ್ಟ ಮುತ್ತಿಟ್ಟ. ಅವನ ಬೆಚ್ಚನೆಯ ಸ್ಪರ್ಶಕ್ಕೆ ಹುಡುಗಿ ಬೆವರಿದರೆ ಅವನ ಕೈಯಲ್ಲಿದ್ದ ಪ್ಲಾಟಿನಮ್ ಬ್ರೇಸ್ಲೆಟ್ ಅವಳ ಬರೀ ನಡುವನ್ನು ತಾಕಿದಾಗ ಅದರ ತಣ್ಣನೆಯ ಸ್ಪರ್ಶಕ್ಕೆ ಹುಡುಗಿ ನಡುಗಿ ಅವನ ತೋಳು ಬೆಳೆಸಿದ್ಲು. ಅವಳ ಕೈಗಳನ್ನು ತನ್ನ ಕೊರಳಿಗೆ ಮಾಲೆ ಹಾಕ್ಕೊಂಡು ತಮ್ಮಿಬ್ಬರ ನಡುವೆ ಸೊಳ್ಳೆ ಕೂಡ ನುಸುಳಲು ಜಾಗವಿಲ್ಲದಷ್ಟು ಅವಳನ್ನು ತನ್ನೆದೆಗೆ ಒತ್ತಿಕೊಂಡು, ನಿನ್ನನ್ನು ನೋಡ್ತಿದ್ರೆ ನನಗೆ ಏನೇನೋ ಅನ್ನಿಸ್ತಿದೆ ಮಾದಕವಾಗಿ ನುಡಿದು ಅವಳ ಕೊರಳನ್ನು ತನ್ನ ಹೆಬ್ಬರಳಿನಿಂದ ಮೆಲುವಾಗಿ ಸವರಿದ. ಹುಡುಗಿ ನಡಗಿದ್ಲು. ಅವಳ ಹೃದಯ ಬಡಿತ ಏರಿತ್ತು. ಕಾವ್ಯ ಮೆಲುವಾಗಿ ಕರೆದಿದ್ದ. ಹಾಂ. ಬಲು ಮೆಲ್ಲನೆ ಉಸಿರಿದ್ಲು. ಸೂರ್ಯನಿಗೆ ಕೇಳ್ತೋ ಇಲ್ವೋ ಅಂದ್ಕೊಂಡ್ಳು. ಐ ಲವ್ ಯು ನುಡಿದು ಅತಿ ಒಲವಿನಿಂದ ಅವಳ ನೆತ್ತಿಯನ್ನು ಚುಂಬಿಸಿದ. ಹುಡುಗಿಯ ಕಣ್ಣುಗಳು ಖುಷಿಗೆ ತುಂಬಿ ಬಂದವು. ಐ ಲವ್ ಯು ಮೋರ್ ನುಡಿದು ತುದಿಗಾಲ್ನಲ್ಲಿ ನಿಂತು ಬಲು ಪ್ರಯಾಸಪಟ್ಟು ಅವನ ಕೆನ್ನೆ ಚುಂಬಿಸಿದ್ಲು. ಬರಸೆಳೆದು ಅಪ್ಪಿದ ಅವಳನ್ನು. ಅವನ ಎತ್ತರ ತುಸು ಹೆಚ್ಚೇ ಆದ್ದರಿಂದ ಹುಡುಗಿ ತುದಿಗಾಲ್ನಲ್ಲಿ ನಿಂತು ಅವನನ್ನು ಆಲಂಗಿಸಿದ್ಲು. ಅವಳ ದೇಹದಿಂದ ಹೊಮ್ಮುತ್ತಿರುವ ಸುವಾಸನೆಯನ್ನೊಮ್ಮೆ ಹೀರಿ ಅವಳ ಕೊರಳು ಚುಂಬಿಸಿದ. ಹುಡುಗಿ ನಾಚಿ ಹಿಂದೆ ಸರಿದ್ಲು. ಎದುರಿದ್ದ ಕನ್ನಡಿ ಕಡೆ ಅವಳನ್ನು ತಿರುಗಿಸಿ ನಿಲ್ಲಿಸಿ ಹಿಂದಿನಿಂದ ಅವಳನ್ನು ಬಳಸಿ ಹಿಡಿದ. ಕನ್ನಡಿಯಲ್ಲಿ ಮೂಡಿದ ತಮ್ಮಿಬ್ಬರ ಪ್ರತಿಬಿಂಬ ನೋಡಿ ನಿಜಕ್ಕೂ ಅವಳ ಮನ ತುಂಬಿ ಬಂತು. 1 ಮಿನಿಟ್ ಎಂದವನು ತನ್ನ ಪಾಕೆಟ್ ಹುಡುಕಾಡಿ ಅವನ ಫೋನ್ ತೆಗೆದು ಬ್ಯಾಕ್ ಕ್ಯಾಮ್ರಾ ಆನ್ ಮಾಡಿ ಕನ್ನಡಿಯಲ್ಲಿ ಮೂಡಿದ ತನ್ನ ಪ್ರತಿಬಿಂಬವನ್ನು ಪ್ರೊಫೆಷನಲ್ ಫೋಟೋಗ್ರಾಫರ್ ರೀತಿ ಸೆರೆ ಹಿಡಿದ. ಕಾವ್ಯ ಕನ್ನಡಿಯ ಮುಂದೆಯೇ ಪೋಸ್ ಕೊಟ್ಲು. ಇನ್ನೊಂದಷ್ಟು ಫೋಟೋಗಳು ಅವನ ಗ್ಯಾಲರಿ ಸೇರಿದವು. ಮೊದಲು ತೆಗೆದ ಫೋಟೋವನ್ನು ತನ್ನ ಇನ್ಸ್ಟಾಗ್ರಾಮ್ಗೆ ಅಪ್ಡೇಟ್ ಮಾಡಿದ. ಸಾಲಾಗಿ ಲೈಕ್ ಕಮೆಂಟ್ಗಳು ಹರಿದು ಬಂದವು. ಅವುಗಳನ್ನು ಚೆಕ್ ಮಾಡೋ ಗೋಜಿಗೆ ಹೋಗದೆ ಫೋನನ್ನು ಮರಳಿ ಕಿಸೆಗೆ ತುರುಕಿದ. ಸರಿ ಬಾ ಹೊರಡೋಣ, ಎಲ್ಲ ನಮಗ ಕಾಯ್ತಿರ್ತಾರೆ. ಅವಳನ್ನು ಬಂಧಮುಕ್ತಗೊಳಿಸಿದ. ಅವಳು ಸರಿ ಅನ್ನುವಂತೆ ತಲೆಯಾಡಿಸಿದ್ಲು. ಕಾಲಿಗೆ 3 ಇಂಚಿನ ಚಪ್ಪಲಿ ಧರಿಸಿದ್ಲು. ಸೂರ್ಯ ಅವಳ ಬಲಗೈ ಹಿಡ್ಕೊಂಡು ಕಾರಿನವರೆಗೂ ಕರೆತಂದು ಹಿಂದಿನ ಸೀಟ್ನಲ್ಲಿ ಕೂರಿಸಿದ. ನಂತರ ತಾನು ಅವಳ ಪಕ್ಕ ಹತ್ತಿ ಕುಳಿತ. ಡ್ರೈವರ್ ಕಾರನ್ನು ಹೋಟೆಲ್ ಕಡೆ ಚಲಾಯಿಸಿದ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.